ಓಂ ನಮಃ ಶಿವಾಯ. ವೃಶ್ಚಿಕ ರಾಶಿಚಕ್ರ ಮತ್ತು ವೃಶ್ಚಿಕ ಲಗ್ನ ಹೊಂದಿರುವವರು ಎಚ್ಚರಿಕೆಯಿಂದ ಆಲಿಸಿ. ಫೆಬ್ರವರಿ 6ರಿಂದ ಮುಂದಿನ ದಿನಗಳು ಸಾಮಾನ್ಯ ಸಮಯವಲ್ಲ. ಇದು ಕ್ಯಾಲೆಂಡರ್ನಿಂದ ನಿರ್ಲಕ್ಷಿಸಬಹುದಾದ ಅವಧಿಯಲ್ಲ. ಇದು ನಿಮ್ಮ ಜೀವನದ ದಿಕ್ಕು ಸದ್ದಿಲ್ಲದೆ ಆದರೆ ಶಾಶ್ವತವಾಗಿ ಬದಲಾಗಬಹುದಾದ ತಿರುವು. ಜ್ಯೋತಿಷ್ಯದಲ್ಲಿ ಹೊರಗಿನಿಂದ ಸಾಮಾನ್ಯವಾಗಿ ಕಾಣುವ ಅವಧಿಗಳಿವೆ, ಆದರೆ ಒಳಗಿನಿಂದ ಅವು ನಿಮ್ಮ ಇಡೀ ಜೀವನದ ಲಿಪಿಯನ್ನು ಬದಲಾಯಿಸುತ್ತವೆ. ಮತ್ತು ಈ ಸಮಯವು ವೃಶ್ಚಿಕ ರಾಶಿಯವರಿಗೆ ನಿಖರವಾಗಿ ಹಾಗೆ. ಈಗ ಪುರಾಣಗಳಿಂದ ಬಂದ ಒಂದು ಕಥೆಯನ್ನು ಹೊಸ ದೃಷ್ಟಿಕೋನದಿಂದ ಪರಿಗಣಿಸಿ. ದೇವರುಗಳು ಮತ್ತು ರಾಕ್ಷಸರು ಇಬ್ಬರೂ ಅಮೃತಕ್ಕಾಗಿ ಸಾಗರವನ್ನು ಮಂಥನ ಮಾಡುತ್ತಿದ್ದರು. ಅಮೃತ ಹೊರಹೊಮ್ಮಿತು, ಆದರೆ ಎಲ್ಲರಿಗೂ ಅದು ಸಿಗಲಿಲ್ಲ. ರಾಹು ನಿಯಮಗಳನ್ನು ನಿರ್ಲಕ್ಷಿಸಿದನು. ಸೂರ್ಯ ಮತ್ತು ಚಂದ್ರರು ಅವನನ್ನು ಗುರುತಿಸುತ್ತಾರೆಂದು ಅವನಿಗೆ ತಿಳಿದಿತ್ತು. ಸುದರ್ಶನ ಚಕ್ರವು ಅವನ ತಲೆಯನ್ನು ಕತ್ತರಿಸಬಹುದೆಂದು ಅವನಿಗೆ ತಿಳಿದಿತ್ತು. ಆದರೂ ಅವನು ನಿಲ್ಲಲಿಲ್ಲ. ಏಕೆಂದರೆ ಕೆಲವು ಆತ್ಮಗಳು ಫಲಿತಾಂಶಗಳಿಂದಲ್ಲ, ಗುರಿಗಳಿಂದ ನಡೆಸಲ್ಪಡುತ್ತವೆ. ಮತ್ತು ಫಲಿತಾಂಶವು ತಲೆ ಕತ್ತರಿಸಲ್ಪಟ್ಟಿತು, ಆದರೆ ರಾಹು ಅಮರನಾದನು. ಈಗ ಈ ವಿಷಯವು ನಿಮ್ಮ ಜಾತಕಕ್ಕೆ ಸಂಬಂಧಿಸಿರುವುದು ಇಲ್ಲಿಯೇ. ಜನವರಿ 25, 2026ರಿಂದ ರಾಹು ನಿಮ್ಮ 4ನೇ ಮನೆಗೆ, ಮನೆ, ಮನಸ್ಸು, ಮಾನಸಿಕ ಶಾಂತಿ ಮತ್ತು ಆಂತರಿಕ ಭದ್ರತೆಯ ಮನೆಯನ್ನು ಪ್ರವೇಶಿಸುತ್ತಿದ್ದಾನೆ. ಇದು ಒಬ್ಬ ವ್ಯಕ್ತಿಯು ಮುರಿಯುವ ಸ್ಥಳ ಮತ್ತು ನಿಜವಾದ ಶಕ್ತಿ ಹುಟ್ಟುವ ಸ್ಥಳವೂ ಇಲ್ಲೇ. ಅನೇಕ ಜನರು ನಿಮ್ಮನ್ನು ಹೆದರಿಸುತ್ತಾರೆ. ಮನೆಯಲ್ಲಿ ಅಶಾಂತಿ ಇರುತ್ತದೆ, ಮನಸ್ಸು ತೊಂದರೆಗೊಳ್ಳಬಹುದು, ಸ್ಥಿರತೆ ಕಳೆದು ಹೋಗುತ್ತದೆ ಎಂದು ಅವರು ಹೇಳುತ್ತಾರೆ. ಆದರೆ ಜ್ಯೋತಿಷ್ಯದ ಸತ್ಯ ಅಷ್ಟು ಸರಳವಲ್ಲ. ನಾನು ನಿಮ್ಮನ್ನು ಹೆದರಿಸಲು ಬಂದಿಲ್ಲ, ಜನಸಂದಣಿಯನ್ನು ಮೀರಿ ನೋಡುವ ದೃಷ್ಟಿಯನ್ನು ನಿಮಗೆ ನೀಡಲು ಬಂದಿದ್ದೇನೆ. ಈ ರಾಹು ನಿಮ್ಮ ಜೀವನದಲ್ಲಿ ಸಾಗರವನ್ನು ಮಂಥನ ಮಾಡುತ್ತಿದ್ದಾನೆ. ನೀವು ಕಳೆದುಕೊಳ್ಳುವಂತೆ ಪ್ರಕ್ಷುಬ್ಧತೆ ಬರುವುದಿಲ್ಲ. ಹಳೆಯದು, ಸೀಮಿತವಾದದ್ದು ನಿಮ್ಮನ್ನು ತಡೆಹಿಡಿಯುತ್ತಿರುವುದನ್ನು ಮುರಿಯಲು ಪ್ರಕ್ಷುಬ್ಧತೆ ಬರುತ್ತದೆ. ಮತ್ತು ಈ ಗಣಿತವು ಈ 4 ತಿಂಗಳುಗಳಲ್ಲಿ ಯಶಸ್ಸಿನ ರಹಸ್ಯ ಬಾಗಿಲು ತೆರೆಯುತ್ತಿದೆ ಎಂದು ಹೇಳುತ್ತದೆ. ಅದು ಎಲ್ಲರಿಗೂ ಅಗೋಚರವಾಗಿರುತ್ತದೆ, ಆದರೆ ಅದನ್ನು ಗುರುತಿಸುವವರಿಗೆ ಇದು ಮುಂದಿನ ಹಲವಾರು ವರ್ಷಗಳ ದಿಕ್ಕನ್ನು ನಿರ್ಧರಿಸುತ್ತದೆ. ಇದು ಮ್ಯಾಜಿಕ್ ಅಲ್ಲ, ಇದು ಭಾವನೆಗಳ ವಿಷಯವಲ್ಲ, ಇದು ಶುದ್ಧ ಖಗೋಳ ಲೆಕ್ಕಾಚಾರ. ಮತ್ತು ಈ ಲೆಕ್ಕಾಚಾರವು ಅಂತಹ ಅವಕಾಶವು ಆಗಾಗ್ಗೆ ಬರುವುದಿಲ್ಲ ಎಂದು ಸೂಚಿಸುತ್ತದೆ. ಅದು ಸಾಧ್ಯ. ಮುಂದಿನ ಬಾರಿ ನೀವು ಅದಕ್ಕಾಗಿ 18 ವರ್ಷ ಕಾಯಬೇಕಾಗುತ್ತದೆ. ಆದ್ದರಿಂದ ಪ್ರಶ್ನೆ ರಾಹು ಏನು ಮಾಡುತ್ತಾನೆ ಎಂಬುದಲ್ಲ. ನಿಜವಾದ ಪ್ರಶ್ನೆಯೆಂದರೆ, ನೀವು ರಾಹುವಿನಂತೆ ಧೈರ್ಯಶಾಲಿಯಾಗಿರುತ್ತೀರಾ? ಏಕೆಂದರೆ ಈ ಕ್ಷಣದಲ್ಲಿ ತಮಗೆ ಇರಬಹುದಾದದ್ದನ್ನು ಕಳೆದುಕೊಳ್ಳುತ್ತಾರೆ ಎಂದು ಭಯಪಡುವವರು ಮತ್ತು ಈ ಕ್ಷಣವನ್ನು ಅರ್ಥಮಾಡಿಕೊಳ್ಳುವವರು ಮಾತ್ರ ತಮ್ಮ ಜೀವನವನ್ನು ತಿರುಗಿಸುತ್ತಾರೆ. ಕೊನೆಯವರೆಗೂ ಟ್ಯೂನ್ ಆಗಿರಿ, ಏಕೆಂದರೆ ಈ ದಿನಗಳಲ್ಲಿ ನೀವು ಏನು ಮಾಡಬೇಕು ಮತ್ತು ನೀವು ಸಂಪೂರ್ಣವಾಗಿ ಏನು ಮಾಡಬಾರದು ಎಂದು ನಾನು ನಿಮಗೆ ಹೇಳಲಿದ್ದೇನೆ. ಒಂದು ಸಣ್ಣ ತಪ್ಪು ಮತ್ತು ಒಂದು ಸರಿಯಾದ ನಿರ್ಧಾರವು ಇಡೀ ಕಥೆಯನ್ನು ಬದಲಾಯಿಸಬಹುದು. ಈ ಚರ್ಚೆಯು ಊಹಾಪೋಹಗಳಿಂದ ಮುಕ್ತವಾಗಿರುತ್ತದೆ. ಯಾವುದೇ ಕಾಡು ಊಹಾಪೋಹಗಳಿಲ್ಲ. ಇಲ್ಲಿ ನಾವು 3 ಘನ ಮತ್ತು ತಾರ್ಕಿಕ ಅಡಿಪಾಯಗಳನ್ನು ಮಾತ್ರ ಅನ್ವೇಷಿಸುತ್ತೇವೆ. ಅದರ ಮೂಲಕ ನೀವು ಈ ಪ್ರಕ್ಷುಬ್ಧತೆಯನ್ನು ನಿಮ್ಮ ಜೀವನದ ದೊಡ್ಡ ವಿಜಯವಾಗಿ ಪರಿವರ್ತಿಸಬಹುದು. ಸ್ಪಷ್ಟವಾಗಿರಿ, ನೀವು ಈ ವಿಶ್ಲೇಷಣೆಯನ್ನು ಮಧ್ಯದಲ್ಲಿ ಕೈಬಿಟ್ಟರೆ ನೀವು ಮಾಹಿತಿಯನ್ನು ಕಳೆದುಕೊಳ್ಳುವುದಿಲ್ಲ, ನೀವು ಆಗಾಗ್ಗೆ ಬರುವ ಅವಕಾಶವನ್ನು ಕಳೆದುಕೊಳ್ಳುತ್ತೀರಿ. ಆದ್ದರಿಂದ ನಿಮ್ಮ ನಾಳೆಗಾಗಿ ಸ್ಕ್ರಿಪ್ಟ್ ಬರೆಯುತ್ತಿರುವ ನಕ್ಷತ್ರಪುಂಜಗಳ ಭಾಷೆಯನ್ನು ಓದೋಣ. ಮೊದಲ ಕಾರಣವು ನಿರ್ಬಂಧಗಳಿಂದ ಮುಕ್ತರಾಗುವುದು. ಮೊದಲು ರಾಹುವಿನ ಸ್ಥಾನವನ್ನು ಅರ್ಥಮಾಡಿಕೊಳ್ಳಿ. ಪ್ರಸ್ತುತ ರಾಹು ಕುಂಭರಾಶಿಯಲ್ಲಿ ಸಾಗುತ್ತಿದ್ದಾನೆ ಮತ್ತು ಕುಂಭರಾಶಿಯ ಅಧಿಪತಿ ಯಾರು? ಶನಿ. ಈಗ ಕಥೆ ಆಳವಾಗುತ್ತದೆ. ಜನವರಿ 25ರಂದು ರಾಹು ಶತಭಿಷ್ ನಕ್ಷತ್ರದ 3ನೇ ಹಂತವನ್ನು ಪ್ರವೇಶಿಸುತ್ತಾನೆ ಮತ್ತು ಈ ಹಂತವನ್ನು ಶನಿಯೂ ಆಳುತ್ತಾನೆ. ಈಗ ಗಮನ ಕೊಡಿ. ಶನಿಯು ನಿಮ್ಮ ಜಾತಕದ 5ನೇ ಮನೆಯಲ್ಲಿ ಶಿಕ್ಷಣ, ಬುದ್ಧಿವತ್ತೆ, ಸೃಜನಶೀಲತೆ ಮತ್ತು ಭವಿಷ್ಯದ ಮನೆಯಾಗಿ ಇಡಿಸಲ್ಪಟ್ಟಿದ್ದಾನೆ. ಇದರ ನೇರ ಅರ್ಥವೇನು? ನಿಮ್ಮ ಮಹತ್ವಾಕಾಂಕ್ಷೆ ರಾಹು ಮತ್ತು ನಿಮ್ಮ ಕಾರ್ಯಗಳು ಶನಿ ಒಂದೇ ದಿಕ್ಕಿನಲ್ಲಿ ಕೆಲಸ ಮಾಡುತ್ತಿವೆ. ಶನಿಯು ರಾಹುಗೆ, ಈಗ ನಿಲ್ಲಬೇಡ, ನಾನು ನಿನ್ನ ಹಿಂದೆ ಇದ್ದೇನೆ, ಹೋಗಿ ನಿನಗೆ ಬೇಕಾದದ್ದನ್ನು ಸಾಧಿಸು ಎಂದು ಹೇಳುತ್ತಿರುವಂತಿದೆ. ಕಳೆದ 18 ವರ್ಷಗಳಲ್ಲಿ ಅಂತಹ ಸಂಯೋಜನೆ ಸಂಭವಿಸಿಲ್ಲ. ರಾಹುವಿನ ಮೇಲೆ ಯಾವುದೇ ಗ್ರಹಗಳ ಅಡೆತಡೆಗಳಿಲ್ಲ, ನಿರ್ಬಂಧಗಳಿಲ್ಲ.
ಯಾವುದೇ ಬ್ರೇಕ್ಗಳಿಲ್ಲ. ಆದ್ದರಿಂದ ಈ ಸಮಯ ಸಾಮಾನ್ಯವಲ್ಲ, ಆದರೆ ಅತ್ಯಂತ ಶಕ್ತಿಶಾಲಿಯಾದದ್ದು. ಎರಡನೇ ಕಾರಣವು ರಾಹುವಿನ ಗ್ರಹಸ್ಥಿತಿ. ಈಗ ಡೇಟಾವನ್ನು ನೋಡೋಣ. ಜ್ಯೋತಿಷ್ಯ ಲೆಕ್ಕಾಚಾರಗಳ ಪ್ರಕಾರ ರಾಹು ಜನವರಿಯಿಂದ ಮೇ 2026ರವರೆಗೆ ತನ್ನ ಯೌವನದ ಸ್ಥಿತಿಯಲ್ಲಿರುತ್ತಾನೆ. ಯೌವನದ ಅರ್ಥವನ್ನು ಅರ್ಥಮಾಡಿಕೊಳ್ಳೋಣ. ಅಪರಿಮಿತ ಶಕ್ತಿ, ಆಯಾಸವಿಲ್ಲ, ನಿಶ್ಚಲತೆಯಿಲ್ಲ. ಒಬ್ಬ ಯುವಕನು ಹಗಲಿರುಳು ಕಷ್ಟಪಟ್ಟು ಕೆಲಸ ಮಾಡುವಂತೆ ರಾಹು ನಿಮ್ಮೊಳಗೆ ಅದೇ ಶಕ್ತಿಯನ್ನು ತುಂಬುತ್ತಿದ್ದಾನೆ. ಒಂದು ವಿಷಯವನ್ನು ನೆನಪಿಡಿ, ರಾಹು ಅಪೂರ್ಣ ಫಲಿತಾಂಶಗಳನ್ನು ನೀಡುವುದಿಲ್ಲ. ಅದು ಏನೇ ಕೊಟ್ಟರೂ ಅದು ನಿಮಗೆ ಪೂರ್ಣ ಪ್ರಯೋಜನಗಳನ್ನು ನೀಡುತ್ತದೆ. ನೀವು ಸರಿಯಾದ ದಿಕ್ಕಿನಲ್ಲಿ ಚಲಿಸಿದರೆ ಅದು ಪೂರ್ಣ ಪಾಠವಾಗುತ್ತದೆ. ಆದರೆ ಫಲಿತಾಂಶಗಳು ಅಪೂರ್ಣವಾಗಿರುವುದಿಲ್ಲ. ಅದಕ್ಕಾಗಿಯೇ ಈ ಸಮಯ ತುಂಬಾ ನಿರ್ಣಾಯಕವಾಗಿದೆ. ಮೂರನೇ ಕಾರಣವು 4ನೇ ಮನೆಯ ಗುಪ್ತ ಶಕ್ತಿ. ಈಗ ಹೆಚ್ಚಿನ ಜನರು ಭಯಭೀತರಾಗುವ ಹಂತಕ್ಕೆ ಬರೋಣ. ವೃಶ್ಚಿಕ ರಾಶಿಯವರಿಗೆ ರಾಹುವಿನ ಸಂಚಾರ 4ನೇ ಮನೆಯಲ್ಲಿ. 4ನೇ ಮನೆಯಲ್ಲಿ ರಾಹು ಅಶಾಂತಿಯನ್ನು ತರುತ್ತಾನೆ ಎಂದು ಹೆಚ್ಚಾಗಿ ಹೇಳಲಾಗುತ್ತದೆ. ಇದು ಮನೆ, ಮನಸ್ಸು ಮತ್ತು ಸ್ಥಿರತೆಯನ್ನು ತೊಂದರೆಗೊಳಿಸುತ್ತದೆ. ಆದರೆ 2026ರಲ್ಲಿ ಕಥೆ ಒಂದೇ ಅಲ್ಲ. ಏಕೆಂದರೆ ಈ ರಾಹು ವರ್ಗೋತ್ತಮ ಸ್ಥಾನದಲ್ಲಿದ್ದಾನೆ. 4ನೇ ಮನೆ ಕೇವಲ ದೇಶೀಯ ಸಂತೋಷದ ಬಗ್ಗೆಯಲ್ಲ, ಅದು ಗುಪ್ತ ಸ್ಥಿರತೆಯ ಬಗ್ಗೆಯೂ ಇದೆ. ಈ ರಾಹು ನಿಮ್ಮನ್ನು ಹೆದರಿಸಲು ಬಂದಿಲ್ಲ. ಅಲ್ಪಕಾಲದಲ್ಲಿಯೇ ಉತ್ತಮ ಮತ್ತು ಶಾಶ್ವತ ಸ್ಥಿರತೆಗೆ ಕಾರಣವಾಗುವ ರಹಸ್ಯ ಮಾರ್ಗವನ್ನು ನಿಮಗೆ ತೋರಿಸಲು ಬಂದಿದ್ದಾನೆ. ರಾಹು ಸಾಮಾನ್ಯ ಜನರಿಗೆ ಅಗೋಚರವಾದ ಮಾರ್ಗವನ್ನು ತೋರಿಸುತ್ತಾನೆ. ಆದ್ದರಿಂದ ಇದು ಮುಂದಿನ 126 ದಿನಗಳು ಜಾರಿಗೆ ಬರುತ್ತಿರುವ ಹಂತ. ಹಿನ್ನೆಲೆ. ಈಗ ಪ್ರಶ್ನೆ ಗ್ರಹಗಳು ಏನು ಮಾಡುತ್ತಿವೆ ಎಂಬುದಲ್ಲ, ಪ್ರಶ್ನೆ ನೀವು ಏನು ಮಾಡುತ್ತೀರಿ ಎಂಬುದು. ನಾವು ಈಗ ನಿಮ್ಮ ಜೀವನದ ಪ್ರತಿಯೊಂದು ಕ್ಷೇತ್ರವನ್ನು ಒಂದೊಂದಾಗಿ ಡಿಕೋಡ್ ಮಾಡುತ್ತೇವೆ. ಅತ್ಯಂತ ಮುಖ್ಯವಾದವುಗಳಿಂದ. ನಿಮ್ಮ ಮನಸ್ಥಿತಿ, ನಿಮ್ಮ ಮನೋವೃತ್ತಿ. ಆದ್ದರಿಂದ ನಿಮ್ಮ ಜೊತೆಗೆ ಪ್ರಾಮಾಣಿಕರಾಗಿರಿ ಮತ್ತು ಮುಂದುವರಿಯಿರಿ. ಕಳೆದ ಕೆಲವು ತಿಂಗಳುಗಳನ್ನು ಪ್ರಾಮಾಣಿಕವಾಗಿ ನೆನಪಿಸಿಕೊಳ್ಳಿ. ನವೆಂಬರ್ 2025ರಿಂದ ಜನವರಿ 2026ರವರೆಗೆ ನಿಮ್ಮ ಅಂಚು ಸ್ವಲ್ಪ ಮೊಂಡವಾಗಿದೆ ಎಂದು ನಿಮಗೆ ಅನಿಸಲಿಲ್ಲವೇ? ನೀವು ಮನಸ್ಥಿತಿಯಲ್ಲಿಲ್ಲ ಎಂದು ನಿಮಗೆ ಅನಿಸಿದಂತಿದೆ. ನಾಳೆ ಏನಾಗುತ್ತದೆ ಎಂದು ನೋಡೋಣ. ವಿಚಿತ್ರವಾದ ಆಯಾಸ ಮತ್ತು ಆಳವಾಗಿ ಹೋಗಲು ಬಿಡುವ ಭಾವನೆ. ನೀವು ಸೋಮಾರಿಗಳಾಗಿರಲಿಲ್ಲ, ನೀವು ಕೇವಲ ಚೈತನ್ಯವಂತರಾಗಿದ್ದಿರಿ. ನಿಮ್ಮ ಆಲೋಚನೆಗಳು ಸರಿಯಾದ ದಿಕ್ಕಿನಲ್ಲಿ ಹೋಗುತ್ತಿರಲಿಲ್ಲ. ಇದು ಮೀನರಾಶಿಯ ಪ್ರಭಾವದಿಂದಾಗಿ. ಅದು ನಿಮ್ಮನ್ನು ಯೋಚಿಸುವಂತೆ ಮಾಡಿತು, ಆದರೆ ನಿಮ್ಮನ್ನು ಕ್ರಮ ತೆಗೆದುಕೊಳ್ಳಲು ತಡೆದಿತ್ತು. ಆದರೆ ಸ್ನೇಹಿತರೆ, ಜನವರಿ 25ರ ಬೆಳಗ್ಗೆ ಕಥೆ ಬದಲಾಗುತ್ತದೆ. ರಾಹು ಶತಭಿಷ್ ನಕ್ಷತ್ರದ 3ನೇ ಹಂತವನ್ನು ಪ್ರವೇಶಿಸುತ್ತಾಗೆ ನಿಮ್ಮೊಳಗೆ ಏನೋ ಜಾಗೃತವಾಗುತ್ತದೆ. ನೀವು ಪದಗಳಲ್ಲಿ ಹೇಳಲು ಸಾಧ್ಯವಾಗದ ಬೆಂಕಿ, ಚಟಪಟಿಕೆ, ಉತ್ಸಾಹ. ನೀವು ಇದ್ದಕ್ಕಿದ್ದಂತೆ ಹೆಚ್ಚು ತೀವ್ರರಾಗುತ್ತೀರಿ. ನಿಮ್ಮ ಮನಸ್ಸು ದಿನದ 24 ಗಂಟೆಗಳ ಕಾಲ ಓಡುತ್ತದೆ. ನಿಮ್ಮ ಆಲೋಚನೆಗಳು ನಿಲ್ಲದ ಕಾರಣ ನೀವು ರಾತ್ರಿಯಲ್ಲಿ ಮಲಗಲು ಸಾಧ್ಯವಾಗುವುದಿಲ್ಲ. ರಾಹು 4ನೇ ಮನೆಯಲ್ಲಿದ್ದಾರೆ, ಆಳವಾದ ಮನೆ. ನೀವು ಹೊರಗೆ ಶಾಂತವಾಗಿ ಕಾಣುವಿರಿ, ಆದರೆ ಒಳಗೆ ಜ್ವಾಲಾಮುಖಿ ಕೆರಳುತ್ತದೆ. ನೀವು ಏಕೆ ಇಷ್ಟು ಶಾಂತವಾಗಿದ್ದೀರಿ ಎಂದು ಜನರು ಕೇಳುತ್ತಾರೆ. ನೀವೇನು ಯೋಚಿಸುತ್ತಿದ್ದೀರಿ? ಮತ್ತು ಸತ್ಯವೆಂದರೆ ನೀವು ಶಾಂತವಾಗಿಲ್ಲ. ನಿಮ್ಮ ಮುಂದಿನ ದೊಡ್ಡ ನಡೆಯನ್ನು ನೀವು ಯೋಜಿಸುತ್ತಿದ್ದೀರಿ. ಆರೋಗ್ಯ. ಎಚ್ಚರಿಕೆ ಅಗತ್ಯ. ಆರೋಗ್ಯ ಮುನ್ಸೂಚನೆ ಮಿಶ್ರವಾಗಿದೆ. ಒಂದೆಡೆ ರಾಹು ನಿಮ್ಮನ್ನು ಮಾನಸಿಕವಾಗಿ ಬಲಪಡಿಸುತ್ತಾನೆ. ನಿಮ್ಮನ್ನು ಮುರಿಯಲು ಬಳಸುತ್ತಿದ್ದ ಒತ್ತಡವನ್ನು ನೀವು ಈಗ ತಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದಾಗೂ ನಿಮ್ಮ ದೇಹದ ಬಗ್ಗೆ ನಿರ್ಲಕ್ಷ್ಯವನ್ನು ಸಹಿಸಲಾಗುವುದಿಲ್ಲ. ಫೆಬ್ರವರಿ ತಿಂಗಳಿಗೆ ವಿಶೇಷ ಗಮನ ಕೊಡಿ. ಫೆಬ್ರವರಿ 14ರಂದು ಸೂರ್ಯನು ಸಾಗುತ್ತಾನೆ ಮತ್ತು ಫೆಬ್ರವರಿ 23ರಂದು ಮಂಗಳ ನಿಮ್ಮ 4ನೇ ಮನೆಗೆ ಪ್ರವೇಶಿಸುತ್ತಾನೆ. ಇದು ಎದೆ, ಹೃದಯ ಮತ್ತು ಉಸಿರಾಟದ ವಿಷಯಗಳ ಮೇಲೆ ಪರಿಣಾಮ ಬೀರಬಹುದು. ರಾಹು ಗಾಳಿಯ ಅಂಶ. ಆದ್ದರಿಂದ ನೀವು ಉಸಿರಾಟದ ತೊಂದರೆ, ಎದೆಯಲ್ಲಿ ಭಾರ ಅಥವಾ ಹಠಾತ್ ಆಯಾಸವನ್ನು ಅನುಭವಿಸಬಹುದು. ಇದಲ್ಲದೆ ಸೂರ್ಯನ ದೌರ್ಬಲ್ಯವು ರೋಗನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರುತ್ತದೆ. ಆದರೆ ಭಯಪಡುವ ಅಗತ್ಯವಿಲ್ಲ. 5ನೇ ಮನೆಯಲ್ಲಿ ಕುಳಿತಿರುವ ಶನಿಯು ರಕ್ಷಣಾತ್ಮಕ ಗುರಾಣಿಯನ್ನು ಸೃಷ್ಟಿಸುತ್ತಿದ್ದಾನೆ. ಒಂದೇ ಷರತ್ತು ಅಜಾಗರೂಕತೆ. ನಿದ್ರೆ, ಆಹಾರ ಮತ್ತು ದಿನಚರಿಯನ್ನು ಹಗುರವಾಗಿ ಪರಿಗಣಿಸಬೇಡಿ. ಹಣದ ಆಟವು ತುಂಬಾ ಆಸಕ್ತಿದಾಯಕವಾಗಿರುತ್ತದೆ. ಈಗ ಎಲ್ಲರೂ ಕಾಯುತ್ತಿರುವ ಪ್ರಶ್ನೆಗೆ ಬರೋಣ. ಹಣ. ಇಲ್ಲಿ ಗ್ರಹಗಳ ನಡುವೆ ವಿರಳ ಸಂಬಂಧವಿದೆ. ಒಂದೆಡೆ ರಾಹು ಹೇಳುತ್ತಾನೆ, ನನಗೆ ಹಣ ಬೇಕು, ನನಗೆ ಈಗ ಅದು ಬೇಕು ಮತ್ತು ಬಹಳಷ್ಟು. ಮತ್ತೊಂದೆಡೆ ನಿಮ್ಮ 7ನೇ ಮನೆಯಲ್ಲಿ ಕುಳಿತಿರುವ ಕೇತು, ನನಗೆ ಅದು ಬೇಡ, ನನಗೆ ತೃಪ್ತಿ ಇದೆ ಎಂದು ಹೇಳುತ್ತಾನೆ.
ರಾಹು 4ನೇ ಮನೆಯಿಂದ ಕೇತುವನ್ನು ತನ್ನ 7ನೇ ಅಂಶದೊಂದಿಗೆ ನೋಡುತ್ತಿದ್ದಾನೆ. ಫಲಿತಾಂಶ ಏನಾಗುತ್ತದೆ? ಜನವರಿ 25 ಮತ್ತು ಮೇ 30ರ ನಡುವೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆಯಿದೆ ಎಂದು ಡೇಟಾ ಸ್ಪಷ್ಟವಾಗಿ ಸೂಚಿಸುತ್ತದೆ. ಈ ಹಣ ಎಲ್ಲಿಂದ ಬರಬಹುದು? ನೀವು ಬಹುತೇಕ ಮರೆತಿದ್ದ ಹಳೆಯ ಹೂಡಿಕೆ, ಪೂರ್ವಜರ ಭೂಮಿ ಅಥವಾ ಆಸ್ತಿ ವಿಷಯಗಳು, ಸರ್ಕಾರ, ನ್ಯಾಯಾಲಯ ಅಥವಾ ವಿಮೆಯಲ್ಲಿ ಸಿಲುಕಿರುವ ಹಣ, ಅಥವಾ ಅಪಾಯ ತೆಗೆದುಕೊಳ್ಳುವವರಿಗೆ ಷೇರು ಮಾರುಕಟ್ಟೆ, ವ್ಯಾಪಾರ ಅಥವಾ ಲಾಟರಿ. ಆದರೆ ಸ್ನೇಹಿತರೆ, ನಾಣ್ಯಕ್ಕೆ ಇನ್ನೊಂದು ಬದಿಯೂ ಇದೆ. ಕೇತು ಒಂದು ರಂಧ್ರ. ಹಣ ಬಂದ ತಕ್ಷಣ ಅದು ಜಾರಿ ಹೋಗಬಹುದು. ಏಕೆಂದರೆ ಗುರು 8ನೇ ಮನೆಯಲ್ಲಿ ಇರಿಸಲ್ಪಟ್ಟಿದ್ದಾನೆ. ವೆಚ್ಚಗಳು 3 ದಿಕ್ಕುಗಳಲ್ಲಿ ಹರಿಯಬಹುದು: ಆಸ್ಪತ್ರೆ ಅಥವಾ ಆರೋಗ್ಯ, ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅನ್ವೇಷಣೆಗಳು, ಅಥವಾ ವಿದೇಶಿ ಪ್ರಯಾಣ. ಆದ್ದರಿಂದ ಸಲಹೆ ಸ್ಪಷ್ಟವಾಗಿದೆ: ಕೈಯಲ್ಲಿ ದ್ರವ ಹಣವನ್ನು ಇಟ್ಟುಕೊಳ್ಳಬೇಡಿ. ಅದು ಬಂದ ತಕ್ಷಣ ಅದನ್ನು ಲಾಕ್ ಮಾಡಿ. ಎಫ್ಡಿಗಳು, ಚಿನ್ನ, ಆಸ್ತಿ ಯಾವುದಾದರೂ ಕೆಲಸ ಮಾಡುತ್ತದೆ. ಹಣವನ್ನು ಖಾತೆಯಲ್ಲಿರಿಸಿದರೆ ಅದು ಖಂಡಿತವಾಗಿಯೂ ಹೋಗುತ್ತದೆ. ಇಲ್ಲಿ ಮಾತು ಮತ್ತು ನಡವಳಿಕೆಯಲ್ಲಿನ ತಪ್ಪುಗಳು ದುಬಾರಿಯಾಗಬಹುದು. 9ನೇ ಮನೆ ವೃತ್ತಿ ಮತ್ತು ಖ್ಯಾತಿಯನ್ನು ಸಹ ಪ್ರತಿನಿಧಿಸುತ್ತದೆ. ರಾಹು ಮತ್ತು ಕೇತುವಿನ ಪ್ರಭಾವವು ನಿಮ್ಮ ನಾಲುಗೆಯನ್ನು ತೀಕ್ಷ್ಣಗೊಳಿಸುತ್ತದೆ. ನೀವು ಸತ್ಯವನ್ನೇ ಮಾತನಾಡುತ್ತೀರಿ, ಆದರೆ ನಿಮ್ಮ ವರ್ತನೆ ಇತರರನ್ನು ನೋಯಿಸಬಹುದು. ಮನೆಯಲ್ಲಿ ವಾದಗಳು ಉದ್ಭವಿಸಬಹುದು. ಆದ್ದರಿಂದ ಮುಂದಿನ 5 ತಿಂಗಳಿನಲ್ಲಿ ಮಾತನಾಡುವ ಮೊದಲು 2 ಬಾರಿ ಯೋಚಿಸಿ. ಈಗ ನಾವು ನಿಮ್ಮ ವೃತ್ತಿಜೀವನವನ್ನು ಕಾಲಚಕ್ರದಲ್ಲಿ ಪರಿಶೀಲಿಸುತ್ತೇವೆ. ಡೇಟಾದ ಪ್ರಕಾರ ಈ ಸಂಪೂರ್ಣ ಅವಧಿಯನ್ನು 2 ವಿಭಿನ್ನ ಭಾಗಗಳಾಗಿ ವಿಂಗಡಿಸಬಹುದು ಮತ್ತು ನಿಮ್ಮ ದೊಡ್ಡ ನಿರ್ಧಾರಗಳು ಇಲ್ಲಿಯೇ ತೆರೆದುಕೊಳ್ಳುತ್ತವೆ. ಟ್ಯೂನ್ ಆಗಿ. ಈಗ ಈ ಸಂಪೂರ್ಣ ಸಮಯವನ್ನು 2 ವಿಭಿನ್ನ ಹಂತಗಳಲ್ಲಿ ಅರ್ಥೈಸಿಕೊಳ್ಳೋಣ, ಏಕೆಂದರೆ ಪ್ರತಿಯೊಂದು ಹಂತವೂ ವಿಭಿನ್ನ ನಿಯಮವನ್ನು ಹೊಂದಿದೆ ಮತ್ತು ಪ್ರತಿಯೊಂದು ನಿಯಮವೂ ವಿಭಿನ್ನ ತಂತ್ರವನ್ನು ಹೊಂದಿದೆ. ಮೊದಲ ಹಂತ ಜನವರಿ 25ರಿಂದ ಮಾರ್ಚ್ 28, ಬೀಜಗಳನ್ನು ಬಿತ್ತುವ ಸಮಯ. ರಾಹು ಸದ್ಭಿಷಾ ನಕ್ಷತ್ರದ 3ನೇ ಹಂತದಲ್ಲಿರುತ್ತಾನೆ ಮತ್ತು ಕುಂಭರಾಶಿಯ ಶಕ್ತಿಯು ನವಾಂಶದಲ್ಲಿ ಕೆಲಸ ಮಾಡುತ್ತದೆ. ಈ ಹಂತವು ಶಬ್ದ ಮಾಡಲು ಅಲ್ಲ, ಇದು ಸದ್ದಿಲ್ಲದೆ ಕೆಲಸ ಮಾಡುವ ಸಮಯ. ನೀವು ವಿದ್ಯಾರ್ಥಿಯಾಗಿದ್ದರೆ, ಸಂಶೋಧನಾ ವಿಜ್ಞಾನಿ, ಡೆವಲಪರ್, ವಿಶ್ಲೇಷಕರಾಗಿದ್ದರೆ ಅಥವಾ ಆಳಚಿಂತನೆ, ತರ್ಕ ಮತ್ತು ಗಮನ ಅಗತ್ಯವಿರುವ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿದ್ದರೆ, ಇದು ನಿಮಗೆ ಒಂದು ಸುವರ್ಣ ಕಿಟಕಿಯಾಗಿದೆ. ಈ ಸಮಯದಲ್ಲಿ ನಿಮ್ಮ ಗಮನ ಅಸಾಧಾರಣವಾಗಿರುತ್ತದೆ. ಗೊಂದಲಗಳು ಸ್ವತಃ ಕಡಿಮೆಯಾಗುತ್ತವೆ. ನೀವು ಒಂದು ವಿಷಯದ ಮೇಲೆ ಗಂಟೆಗಳ ಕಾಲ ಗಮನಿಸಬಹುದು. ಫೆಬ್ರವರಿ ಈ ಹಂತದ ಶಕ್ತಿಬಿಂದು. ಫೆಬ್ರವರಿ ತಿಂಗಳು ಇಲ್ಲಿ ಅತ್ಯಂತ ವಿಶೇಷವಾಗಿದೆ. ನಿಮ್ಮ 3ನೇ ಮನೆಯಲ್ಲಿ ಪ್ರಬಲ, ಬುದ್ಧಿವಂತ ಗ್ರಹಗಳ ಸಂಯೋಜನೆ ರೂಪುಗೊಳ್ಳುತ್ತಿದೆ. ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಎಲ್ಲರೂ ಒಟ್ಟಾಗಿ, ಮತ್ತು ಮುಖ್ಯವಾಗಿ ನಿಮ್ಮ ಲಗ್ನಾಧಿಪತಿ ಮಂಗಳ ಬಹಳ ಪ್ರಬಲ ಸ್ಥಾನದಲ್ಲಿದ್ದಾರೆ. ಇದರರ್ಥ ಧೈರ್ಯ, ಬುದ್ಧಿವಂತಿಕೆ ಮತ್ತು ಕ್ರಿಯೆಯೆಲ್ಲವೂ ಒಟ್ಟಾಗಿ ಸಕ್ರಿಯವಾಗಿವೆ. ನೀವು ಉದ್ಯೋಗವನ್ನು ಹುಡುಕುತ್ತಿದ್ದರೆ ಫೆಬ್ರವರಿ 14 ಮತ್ತು 22ರ ನಡುವೆ ಸಂದರ್ಶನವನ್ನು ನಿಗದಿಪಡಿಸಿ. ಡೇಟಾ ಯಶಸ್ಸಿನ ಬಲವಾದ ಅವಕಾಶವನ್ನು ಸೂಚಿಸುತ್ತದೆ. ನೀವು ವ್ಯಾಪಾರದಲ್ಲಿದ್ದರೆ ಈಗ ಹೊಸ ತಂತ್ರ, ಹೊಸ ಯೋಜನೆ ಅಥವಾ ಹೊಸ ಮಾದರಿಯನ್ನು ವಿನ್ಯಸಿಸಿ. ಇದು ಪ್ರದರ್ಶನಕ್ಕೋಸ್ಕರವಲ್ಲ, ಯೋಜಿಸುವ ಸಮಯ. 2ನೇ ಹಂತ ಮಾರ್ಚ್ 29ರಿಂದ ಮೇ 30ರವರೆಗೆ, ಫಲಿತಾಂಶಗಳ ಸಮಯ. ಮಾರ್ಚ್ 29ರಂದು ಇಡೀ ದೃಶ್ಯ ಬದಲಾಗುತ್ತದೆ. ರಾಹು ಸದ್ಭಿಷಾಯ 2ನೇ ಹಂತಕ್ಕೆ ಪ್ರವೇಶಿಸುತ್ತಾನೆ ಮತ್ತು ನಿಮ್ಮ 3ನೇ ಮನೆಗೆ ಸಂಬಂಧಿಸಿದ ಮಕರ ಸಂಕ್ರಾಂತಿಯ ನವಾಂಶವನ್ನು ರೂಪಿಸುತ್ತಾನೆ. ನೀವು ಸದ್ದಿಲ್ಲದೆ ಮತ್ತು ಗದ್ದಲವಿಲ್ಲದೆ ಏನು ಮಾಡುತ್ತಿದ್ದೀರೋ ಅದು ಈಗ ಜಗತ್ತಿನ ಮುಂದೆ ತೆರೆಯಾಗುತ್ತದೆ. ಸಿಲುಕಿದ್ದ ವ್ಯಾಪಾರ ಒಪ್ಪಂದಗಳು ಅಂತಿಮಗೊಳ್ಳುತ್ತವೆ. ನಿಮ್ಮ ಪಾಲುದಾರರಿಂದ ನಿಮಗೆ ಪೂರ್ಣ ಬೆಂಬಲ ಸಿಗುತ್ತದೆ. ನಿಮ್ಮ ಕಚೇರಿಯಲ್ಲಿ ನಿಮ್ಮ ಕೆಲಸಕ್ಕೆ ಮಾನ್ಯತೆ ಸಿಗುತ್ತದೆ. ಹಿಂದೆ ನಿಮ್ಮನ್ನು ಪ್ರಶ್ನಿಸುತ್ತಿದ್ದ ಮೇಲಾಧಿಕಾರಿಗಳು ಈಗ ನಿಮ್ಮ ಮಾತನ್ನು ಕೇಳುತ್ತಾರೆ, ಏಕೆಂದರೆ ಈ ಸಮಯದಲ್ಲಿ 12ನೇ ಮನೆ ಆಕ್ಟಿವ್ ಆಗಿದೆ ಮತ್ತು ರಾಹು 3ನೇ ಮನೆಯೊಂದಿಗೆ ಸಂಪರ್ಕ ಸಾಧಿಸುತ್ತಿದ್ದಾನೆ. ಇದು ವಿದೇಶಿ ಸಂಭಾಷಣೆ ಮತ್ತು ವಿಸ್ತರಣೆಯನ್ನು ಸೂಚಿಸುತ್ತದೆ. ನೀವು ವಿದೇಶಿ ಗ್ರಾಹಕರು, ವಿದೇಶಿ ಯೋಜನೆಗಳು ಅಥವಾ ವಿದೇಶಿ ಸಂಪರ್ಕಗಳು ಇರುವ ಕ್ಷೇತ್ರದಲ್ಲಿದ್ದರೆ ಈಗ ನಿಮಗೆ ವಿಶೇಷ ಅವಕಾಶವಿದೆ. ಏನಾದರೂ ಆಗಲಿ, ನಿಮ್ಮ ಶತ್ರುಗಳು ನಿಮ್ಮನ್ನು ಸುತ್ತಲು ಬರುತ್ತಾರೆ. ಈ ಸಮಯದಲ್ಲಿ ನೀವು ಧೈರ್ಯವನ್ನು ತೋರಬೇಕು. ನಿಮ್ಮ ಮುಂದಿನ ಹೆಜ್ಜೆ ಅಥವಾ ನಿಮ್ಮ ಭವಿಷ್ಯದ ಯೋಜನೆಯನ್ನು ಅಸಾಮಾನ್ಯ ವಿರೋಧದೊಂದಿಗೆ ಬೆಹೆಟರಿಸಿ. ಧೈರ್ಯವಾದ ನಿರ್ಧಾರಗಳು ತುಂಬಾ ಮುಖ್ಯವಾಗುತ್ತವೆ ಇಲ್ಲಿ. ಮಾರ್ಚ್ 29ರಿಂದ ಮೇ 30ರ ನಡುವೆ ನಿಮ್ಮ ವ್ಯಾವಹಾರಿಕ ಸಾಮರ್ಥ್ಯ ಮತ್ತು ಸಂವಹನ ಕೌಶಲ್ಯ ನಿರ್ಣಾಯಕವಾಗುತ್ತದೆ. ಇಷ್ಟು ಮಾತನಾಡಿ, ಇಷ್ಟು ಜನರನ್ನು ಭೇಟಿಯಾಗಿ ನಿಮ್ಮ ಕತ್ಕು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮಾರ್ಚ್ 29ರಿಂದ ಮೇ 30ರ ನಡುವೆ ನಿಮ್ಮ ಸಂಬಂಧಗಳ ಶಕ್ತಿ ಹೆಚ್ಚಾಗುತ್ತದೆ. ಎಲ್ಲರೂ ನಿಮ್ಮನ್ನು ನಂಬುತ್ತಾರೆ. ನೀವು ಹೇಳುವುದನ್ನು ಅಂಗೀಕರಿಸುತ್ತಾರೆ. ನಿಮ್ಮ ಪೂರ್ವಾಗ್ರಹ ದೂರವಾಗುತ್ತದೆ. ಎಲ್ಲರೂ ನಿಮ್ಮ ನವಿಲಿ ಸ್ವಭಾವವನ್ನು ನಂಬುತ್ತಾರೆ. ಈಗಿನಷ್ಟು ಶಕ್ತಿಯನ್ನು ನಿಮ್ಮ ಜೀವನದಲ್ಲಿ ಯಾವತ್ತೂ ನೀವು ನೋಡಿರುವುದಿಲ್ಲ.
ಈ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ರೂಪಿಸುತ್ತವೆ. ಈ ನಿರ್ಧಾರಗಳು ನಿಮ್ಮ ಭವಿಷ್ಯವನ್ನು ಕೆತ್ತುತ್ತವೆ. ಈ ಮಾಹಿತಿ ನಿಮಗೆ ಸಹಾಯವಾಗುತ್ತದೆ ಎಂದು ಭಾವಿಸಿದ್ದೇನೆ. ಧನ್ಯವಾದಗಳು. ಅಂತಾರಾಷ್ಟ್ರೀಯ ವ್ಯಾಪಾರದೊಂದಿಗೆ ತೊಡಗಿಸಿಕೊಂಡಿದ್ದರೆ ಇದು ತುಂಬಾ ಶುಭ ಸಮಯ. ಸಾಮಾಜಿಕ ಮಾಧ್ಯಮ ಮತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ಗಳು, ಐಟಿ ಮತ್ತು ಸಾಫ್ಟ್ವೇರ್, ವೈದ್ಯಕೀಯ, ಔಷಧಾಲಯ ಮತ್ತು ರಿಯಲ್ ಎಸ್ಟೇಟ್ನಂತಹ ವಲಯವಾರು ಪ್ರಗತಿಗಳು ವಿಶೇಷವಾಗಿ ಒಳಗೊಂಡಿರುವವರಿಗೆ ಪ್ರಯೋಜನವನ್ನು ನೀಡುತ್ತವೆ. ಇಲ್ಲಿ ದೊಡ್ಡ ಜಿಗಿತಗಳು ಸಾಧ್ಯ. ಈಗ ಅತ್ಯಂತ ಸೂಕ್ಷ್ಮ ಕ್ಷೇತ್ರವೆಂದರೆ ಸಂಬಂಧಗಳು ಮತ್ತು ಎಚ್ಚರಿಕೆ. ಫೆಬ್ರವರಿ ಪ್ರೇಮಜೀವನಕ್ಕೆ ಒಂದು ಚಲನಚಿತ್ರ ಕಥೆಗಿಂತ ಕಡಿಮೆಯಿಲ್ಲ. 3ನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರನ ಸಂಯೋಗವು ಆಕರ್ಷಣೆಯನ್ನು ಅದರ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಒಂಟಿ ಜನರಿಗೆ ಹೊಸ ಸಂಬಂಧ ಬೆಳೆಯಬಹುದು. ಆಕರ್ಷಣೆ ತೀವ್ರವಾಗಿರುತ್ತದೆ. ಆದರೆ ದಂಪತಿಗಳಿಗೆ ಪ್ರಣಯ ಹೆಚ್ಚಾಗಿರುತ್ತದೆ, ಆದರೆ ನಾಟಕೀಯವೂ ಇರುತ್ತದೆ. ಅಹಂಕಾರದ ಘರ್ಷಣೆಗಳು ಸಾಧ್ಯ. ಫೆಬ್ರವರಿ 23, 2026 ಆಚರಿಸಬೇಕಾದ ದಿನಾಂಕ. ಈ ದಿನ ಮಂಗಳ 3ನೇ ಮನೆಯನ್ನು ಬಿಟ್ಟು 4ನೇ ಮನೆಗೆ ಪ್ರವೇಶಿಸುತ್ತದೆ. ಅಲ್ಲಿ ರಾಹು ಈಗಾಗಲೇ ಇರುತ್ತಾನೆ. ಮಂಗಳ ಮತ್ತು ರಾಹು ಅದರ ಅತ್ಯಂತ ಸ್ಫೋಟಕ ಶಕ್ತಿಯೊಂದಿಗೆ 3 ಹಂತಗಳಲ್ಲಿ ಅದರ ಪರಿಣಾಮಗಳನ್ನು ಬೀರಬಹುದು. ಒಂದು ಕುಟುಂಬವು ಇದ್ದಕ್ಕಿದ್ದಂತೆ ಪ್ರಮುಖ ಜಗಳಗಳನ್ನು ಹೊಂದಿರಬಹುದು. ಇದು ಬೇರ್ಪಡುವಿಕೆ ಅಥವಾ ದೂರಕ್ಕೆ ಕಾರಣವಾಗಬಹುದು. ಈ ಸಮಯದಲ್ಲಿ ಶಾಂತವಾಗಿರುವುದು ನಿಮ್ಮ ಅತ್ಯುತ್ತಮ ಅಸ್ತ್ರವಾಗಿದೆ. 2. ರಹಸ್ಯಗಳು ಮತ್ತು ಸಂಬಂಧಗಳು. 4ನೇ ಮನೆ ಮತ್ತು ರಾಹು ಗುಪ್ತ ವಿಷಯಗಳನ್ನು ಬಹಿರಂಗಪಡಿಸುತ್ತದೆ. ಗುಪ್ತ ಸಂಬಂಧವಿದ್ದರೆ ಸಿಕ್ಕಿಹಾಕಿಕೊಳ್ಳುವ ಅಪಾಯ ತುಂಬಾ ಹೆಚ್ಚಾಗಿದೆ. 3. ಅಪಘಾತಗಳು ಮತ್ತು ಸುರಕ್ಷತೆ. ಫೆಬ್ರವರಿ 23ರ ನಂತರ ಚಾಲನೆ ಮಾಡುವಾಗ ಒಂದು ಕ್ಷಣ ಅಜಾಗರೂಕತೆಯಿದ್ದರೂ ಸಹ ದುಬಾರಿಯಾಗಬಹುದು. ನಿಮ್ಮ ವೇಗವನ್ನು ನಿಯಂತ್ರಣದಲ್ಲಿಡಿ. ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ಗಳು ಕಡ್ಡಾಯ. ಆತುರವನ್ನು ತಪ್ಪಿಸಿ. ತಂತ್ರಜ್ಞಾನ ಎಚ್ಚರಿಕೆ. ಡೇಟಾ ಮತ್ತೊಂದು ಎಚ್ಚರಿಕೆಯನ್ನು ನೀಡುತ್ತದೆ. ಡಿಜಿಟಲ್ ಸುರಕ್ಷತೆ. ಲ್ಯಾಪ್ಟಾಪ್ ಅಥವಾ ಡೇಟಾ ಸೋರಿಕೆ. ಖಾಸಗಿ ಚಾಟ್ಗಳು ಸೋರಿಕೆ. ಕಚೇರಿ ಇಮೇಲ್ಗಳಲ್ಲಿನ ತಪ್ಪುಗಳು. ಆದ್ದರಿಂದ ಪಾಸ್ವರ್ಡ್ಗಳನ್ನು ಬಲಪಡಿಸಿ. ಚಿಂತನಾಶೀಲವಾಗಿ ಇಮೇಲ್ಗಳನ್ನು ಕಳುಹಿಸಿ. ಮುಂದಿನ 126 ದಿನಗಳ ಕಥೆಯನ್ನು ಬರೆಯುತ್ತಿರುವ ಸಂಪೂರ್ಣ ಚೌಕಟ್ಟಿದು. ಈಗ ನಾವು ಅತ್ಯಂತ ಮುಖ್ಯವಾದ ಪ್ರಶ್ನೆಗೆ ಬರುತ್ತೇವೆ. ಈ ಸಮಯದಲ್ಲಿ ನೀವು ಏನು ಮಾಡಬೇಕು ಮತ್ತು ನೀವು ಸಂಪೂರ್ಣವಾಗಿ ಏನು ಮಾಡಬಾರದು? ಇಲ್ಲಿಯೇ ಗೆಲುವು ಮತ್ತು ಸೋಲಿನ ನಡುವಿನ ವ್ಯತ್ಯಾಸವನ್ನು ನಿರ್ಧರಿಸಲಾಗುತ್ತದೆ. ಒಂದು ವಿಷಯ ಬಹಳ ಮುಖ್ಯ ಮತ್ತು ನಿರ್ಲಕ್ಷಿಸಲಾಗುವುದಿಲ್ಲ. ಮುಂಬರುವ ಸಮಯದಲ್ಲಿ ನಿಮ್ಮ ಕೆಲವು ಹಳೆಯ, ನಿಗ್ರಹಿಸಲಾದ ಸತ್ಯವು ಇದ್ದಕ್ಕಿದ್ದಂತೆ ಬೆಳಕಿಗೆ ಬರಬಹುದು. ನೀವು ಮರೆತಿದ್ದ ಅಥವಾ ಹಗುರವಾಗಿ ತೆಗೆದುಕೊಂಡಿದ್ದ ವಿಷಯ. ಇದು ನಿಮ್ಮ ಇಮೇಜ್ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕಬಹುದು. ಆದ್ದರಿಂದ ಜಾಗರೂಕರಾಗಿರಿ. ಈಗ ಎಲ್ಲರನ್ನೂ ನಂಬುವುದು ಬುದ್ಧಿವಂತವಲ್ಲ. ಈಗ ನಾನು ಯಾವುದೇ ಮನೆಯ ನಿಜವಾದ ಅಡಿಪಾಯವಾಗಿರುವವರೊಂದಿಗೆ ಮಾತನಾಡಲು ಬಯಸುತ್ತೇನೆ. ನನ್ನ ತಾಯಂದಿರು, ನನ್ನ ಸಹೋದರಿಯರು, ಮನೆಯನ್ನು ನಿರ್ವಹಿಸುವ ಮಹಿಳೆಯರು, ಗೃಹಿಣಿಯರು, ನಿಮಗೆ ಜಾತಕ ಮತ್ತು ಭವಿಷ್ಯವಾಣಿಗಳಲ್ಲಿ ಹೆಚ್ಚಾಗಿ ಪ್ರತ್ಯೇಕ ಸ್ಥಾನವನ್ನು ನೀಡಲಾಗುವುದಿಲ್ಲ. ಆದರೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ನಿಮ್ಮ ಮೇಲೆ ಹೆಚ್ಚು ಆಳವಾದ ಪರಿಣಾಮ ಬೀರುತ್ತದೆ. ಏಕೆಂದರೆ ಮಂಗಳವು ವೃಶ್ಚಿಕ ರಾಶಿಯ ಅಧಿಪತಿ ಮತ್ತು ನೀವು ಮನೆಯ ಭಾವನಾತ್ಮಕ ಮಾಪಕ. ನೀವು ಸಮತೋಲನದಲ್ಲಿದ್ದರೆ ಮನೆ ಸಮತೋಲಿತವಾಗಿರುತ್ತದೆ. ನೀವು ವಿಚಲಿತರಾಗಿದ್ದರೆ ಇಡೀ ಪರಿಸರವು ಬದಲಾಗುತ್ತದೆ. ಮೊದಲ ಬದಲಾವಣೆಯು ಕುಟುಂಬ ಮತ್ತು ಸಂಬಂಧಗಳ ಪರೀಕ್ಷೆ. ರಾಹು ಪ್ರಸ್ತುತ ನಿಮ್ಮ 4ನೇ ಮನೆಯಲ್ಲಿದ್ದಾರೆ. ಮನೆ ಮತ್ತು ಮಾತೃತ್ವದ ಮನೆ. ಈ ಸಮಯದಲ್ಲಿ ಕುಟುಂಬ ಸದಸ್ಯರೊಂದಿಗೆ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ಎಂದು ಡೇಟಾ ಸ್ಪಷ್ಟವಾಗಿ ಸೂಚಿಸುತ್ತದೆ. ರಾಹು ಹೊಗೆಯ ಸ್ವಂತ. ಇದು ವಿಷಯಗಳನ್ನು ಸ್ಪಷ್ಟಪಡಿಸುವುದಿಲ್ಲ, ವಿಷಯಗಳನ್ನು ಮಂಜುಗೊಳಿಸುತ್ತದೆ. ನೀವು ಏನಾದರೂ ಒಳ್ಳೆಯದನ್ನು ಮಾಡಲು ಬಯಸಬಹುದು, ಆದರೆ ಅದನ್ನು ತಪ್ಪಾಗಿ ಅರ್ಥೈಸಿಕೊಳ್ಳಬಹುದು. ಒಂದು ಸಲಹೆ: ಈಗ ನಿಮ್ಮನ್ನು ಸಾಬೀತುಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾ ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಶಾಂತವಾಗಿರಿ. ಈ ಗೊಂದಲ ತಾತ್ಕಾಲಿಕ. ಮೇ ನಂತರ ಎಲ್ಲವೂ ತಾನಾಗಿಯೇ ತೆರವುಗೊಳ್ಳುತ್ತದೆ. ಇನ್ನೊಂದು ಬದಲಾವಣೆ: ಅಡುಗೆ ಮತ್ತು ಸುರಕ್ಷತೆ ಬಹಳ ಮುಖ್ಯವಾದ ಎಚ್ಚರಿಕೆಗಳು. ಈಗ ಒಂದು ವಿಷಯವನ್ನು ಎಚ್ಚರಿಕೆಯಿಂದ ಕೇಳಿಸಿ. ವಿಶೇಷವಾಗಿ ಫೆಬ್ರವರಿ 23ರ ನಂತರ ಮಂಗಳ 4ನೇ ಮನೆಗೆ ಪ್ರವೇಶಿಸಿದಾಗ. ಅಲ್ಲಿ ರಾಹು ಈಗಾಗಲೇ ಇದ್ದಾರೆ. ಮಂಗಳ ಬೆಂಕಿಯನ್ನು ಪ್ರತಿನಿಧಿಸುತ್ತದೆ, ರಾಹು ಗ್ಯಾಸನ್ನು ಪ್ರತಿನಿಧಿಸುತ್ತದೆ. ಮತ್ತು ನೀವು ನಿಮ್ಮ ಹೆಚ್ಚಿನ ಸಮಯವನ್ನು ಎಲ್ಲಿ ಕಳೆಯುತ್ತೀರಿ? ಅಡುಗೆ ಮನೆಯಲ್ಲಿ. ಆದ್ದರಿಂದ ಇದು ನಿಮ್ಮನ್ನು ಹೆದರಿಸಲು ಒಂದು ಎಚ್ಚರಿಕೆಯಲ್ಲ, ಆದರೆ ನಿಮ್ಮನ್ನು ಎಚ್ಚರಿಸಲು ಒಂದು ಎಚ್ಚರಿಕೆ. ನಿಮ್ಮ ಗ್ಯಾಸ್ ಸಿಲಿಂಡರ್ ಮತ್ತು ಒಲೆಯನ್ನು ನಿಯಮಿತವಾಗಿ ಪರೀಕ್ಷಿಸಿ. ಬಿಸಿ ಎಣ್ಣೆ ಅಥವಾ ಚೂಪಾದ ವಸ್ತುಗಳನ್ನು ನಿರ್ವಹಿಸುವಾಗ ಜಾಗರೂಕರಾಗಿರಿ. ಆತುರವನ್ನು ತಪ್ಪಿಸಿ. ಸುಟ್ಟಗಾಯಗಳು ಅಥವಾ ಕತ್ತುಗಳಂತಹ ಸಣ್ಣ ಆದರೆ ದುಃಖದಾಯಕ ಘಟನೆಗಳ ಸಾಧ್ಯತೆಯಿದೆ ಎಂದು ಡೇಟಾ ಸೂಚಿಸುತ್ತದೆ. ಸ್ವಲ್ಪ ಎಚ್ಚರಿಕೆ ಬಹಳಷ್ಟು ಉಳಿಸಬಹುದು. 3ನೇ ಬದಲಾವಣೆ ಎಂದರೆ ಗುಪ್ತ ಪ್ರತಿಭೆ ಮತ್ತು ಹೊಸ ಗುರುತನ್ನು. ಈಗ ಅತ್ಯಂತ ಸುಂದರವಾದ ಭಾಗದ ಬಗ್ಗೆ ಮಾತನಾಡೋಣ. ಎಲ್ಲವೂ ಸವಾಲಲ್ಲ. ರಾಹು ಕೇವಲ ಭ್ರಮೆಗಳನ್ನು ನೀಡುವುದಿಲ್ಲ,
ಅದು ಅಸಾಧಾರಣ ಶಕ್ತಿಯನ್ನು ಸಹ ನೀಡುತ್ತದೆ. 4ನೇ ಮನೆ ಗುಪ್ತವಸ್ತುಗಳ ಮನೆ. ಈ ಪ್ರಶ್ನೆಯನ್ನು ನೀವೇ ಕೇಳಿಕೊಳ್ಳಿ. ನೀವು ಪ್ರಪಂಚದಿಂದ ಮರೆಮಾಡಿದ ಪ್ರತಿಭೆಯನ್ನು ಹೊಂದಿದ್ದೀರಾ? ಅಡುಗೆ, ಬರವಣಿಗೆ, ಚಿತ್ರಕಲೆ, ಟ್ಯಾರೋ ಅಥವಾ ಗುಣಪಡಿಸುವುದು, ಷೇರು ಮಾರುಕಟ್ಟೆಯ ತಿಳುವಳಿಕೆ ಅಥವಾ ಡಿಜಿಟಲ್ ಕೌಶಲ್ಯ? ಅದನ್ನು ಹೊರತರುವ ಸಮಯ ಇದು. ರಾಹು ನಿಮಗೆ ಮನೆಯಿಂದ ಕೆಲಸ ಮಾಡಲು ಅಥವಾ ರಹಸ್ಯ ಆದಾಯದ ಮೂಲವನ್ನು ರಚಿಸಲು ಸಹಾಯ ಮಾಡುತ್ತಾನೆ. ನಿಮ್ಮನ್ನು ಪ್ರತ್ಯೇಕಿಸುವ ಏನನ್ನಾದರೂ ನೀವು ಇಂಟರ್ನೆಟ್ ಮೂಲಕ ಪ್ರಾರಂಭಿಸಬಹುದು. ಮತ್ತು ಶನಿಯು ನಿಮ್ಮನ್ನು ಬೆಂಬಲಿಸುತ್ತಿದ್ದಾನೆ. ನೀವು ಆನ್ಲೈನ್ ಕೋರ್ಸಿಗೆ ಸೇರಿದರೆ ಅಥವಾ ಸಣ್ಣ ವ್ಯವಹಾರವನ್ನು ಪ್ರಾರಂಭಿಸಿದರೆ ನೀವು ಇಲ್ಲಿಯವರೆಗೆ ಹೇಗೆ ಪ್ರಗತಿ ಸಾಧಿಸಿದ್ದೀರಿ ಎಂದು ನಿಮ್ಮ ಪತಿ ಮತ್ತು ಕುಟುಂಬವು ಆಶ್ಚರ್ಯಚಕಿತರಾಗುತ್ತದೆ. ಕೊನೆಯ ಮತ್ತು ಅತ್ಯಂತ ಸೂಕ್ಷ್ಮವಾದದ್ದು ನಿಮ್ಮ ಮಾನಸಿಕ ಶಾಂತಿ. ಗುರು ಪ್ರಸ್ತುತ ನಿಮ್ಮ 8ನೇ ಮನೆಯಲ್ಲಿದ್ದಾರೆ. ಇದು ನಿಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುತ್ತದೆ. ನೀವು ಆಗಾಗ್ಗೆ ಒಬ್ಬಂಟಿಯಾಗಿರಲು ಬಯಕೆಯನ್ನು ಅನುಭವಿಸುತ್ತೀರಿ. ಮನೆಯ ಗದ್ದಲದ ನಡುವೆ ನಾನು ಸ್ವಲ್ಪ ಸಮಯದವರೆಗೆ ದೂರ ಹೋಗಬೇಕೆಂದು ನಾನು ಭಾವಿಸುತ್ತೇನೆ ಎಂದು ನೀವು ಭಾವಿಸುತ್ತೀರಿ. ಈ ಭಾವನೆಯನ್ನು ನಿಗ್ರಹಿಸಬೇಡಿ. ಇದು ದೌರ್ಬಲ್ಯವಲ್ಲ. ನಿಮ್ಮ ಮನಸ್ಸನ್ನು ಮರುಹೊಂದಿಸಬೇಕಾದದ್ದು ಇದನ್ನೇ. ನಿಮಗೆ ಸ್ವಲ್ಪ ಸಮಯ ನೀಡಿ. ಧ್ಯಾನ ಮಾಡಿ, ಪ್ರಾರ್ಥಿಸಿ, ಬರೆಯಿರಿ ಅಥವಾ ಶಾಂತವಾಗಿ ಕುಳಿತುಕೊಳ್ಳಿ. ಮುಂಬರುವ ತಿಂಗಳುಗಳಲ್ಲಿ ಇದು ನಿಮ್ಮನ್ನು ಕೆಟ್ಟದಾಗಿ ಕಾಣದಂತೆ ತಡೆಯುತ್ತದೆ. ನೆನಪಿಡಿ, ನೀವು ಶಾಂತವಾಗಿದ್ದರೆ ಇಡೀ ಮನೆ ಶಾಂತವಾಗಿರುತ್ತದೆ. ಮತ್ತು ಅದಕ್ಕಾಗಿಯೇ ಈ 126 ದಿನಗಳನ್ನು ನಿಮ್ಮ ಜೀವನದ ಅತ್ಯಂತ ನಿರ್ಣಾಯಕ ದಿನಗಳಲ್ಲಿ ಎಣಿಸಲಾಗುತ್ತದೆ. ಧಾರ್ಮಿಕ ಪ್ರವಾಸವನ್ನು ಯೋಜಿಸಿ ಅಥವಾ ಧ್ಯಾನ, ಜಪ ಅಥವಾ ಮೌನಕ್ಕಾಗಿ ಪ್ರತಿದಿನ 15 ನಿಮಿಷಗಳನ್ನು ತೆಗೆದುಕೊಳ್ಳಿ. ಈ ಸ್ವಲ್ಪ ಸಮಯ ನಿಮ್ಮ ಮಾನಸಿಕ ಸಮತೋಲನಕ್ಕೆ ಆಮ್ಲಜನಕದಂತೆ ಕಾರ್ಯನಿರ್ವಹಿಸುತ್ತದೆ. ನೆನಪಿಡಿ, ಸಮಸ್ಯೆ ಇರುವಲ್ಲಿ ಪರಿಹಾರವೂ ಇದೆ. ನಮ್ಮ ಋಷಿಗಳು ಕಷ್ಟಕರವಲ್ಲದ ಅಥವಾ ಮೂಢನಂಬಿಕೆಯನ್ನು ಆಧರಿಸದ ಗ್ರಹಗಳ ಪ್ರಭಾವವನ್ನು ಸಮತೋಲನಗೊಳಿಸಲು ಕೆಲವು ಪರಿಹಾರಗಳನ್ನು ಸೂಚಿಸಿದ್ದಾರೆ. ಈ ಪರಿಹಾರಗಳು ಶಕ್ತಿಯ ನಿಯಮಗಳ ಪ್ರಕಾರ ಕಾರ್ಯನಿರ್ವಹಿಸುತ್ತವೆ. ನೀವು ನಿಜವಾಗಿಯೂ ಈ 5 ತಿಂಗಳುಗಳನ್ನು ನಿಮ್ಮ ಪರವಾಗಿ ಮಾಡಲು ಬಯಸಿದರೆ ಈ ಪರಿಹಾರಗಳನ್ನು ಅಳವಡಿಸಿಕೊಳ್ಳಿ. ಮೊದಲ ಪರಿಹಾರವೆಂದರೆ ರಾಹುವಿನ ಅಶಾಂತಿಯನ್ನು ಸಮತೋಲನಗೊಳಿಸುವುದು. ರಾಹುವಿನ ಮೂಲ ಅಂಶವೆಂದರೆ ಹೊಗೆ ಮತ್ತು ಗೊಂದಲ. ಮನೆಯಲ್ಲಿ ನಕಾರಾತ್ಮಕತೆ ಅಥವಾ ಚಡಪಡಿಕೆ ಹೆಚ್ಚುತ್ತಿದ್ದರೆ ಅದನ್ನು ಧನಾತ್ಮಕ ಹೊಗೆಯಿಂದ ಎದುರಿಸುವುದು ಮುಖ್ಯ. ಪ್ರತಿದಿನ ಸಂಜೆ ಮನೆಯಲ್ಲಿ ಶ್ರೀಗಂಧ ಅಥವಾ ಗುಗ್ಗುಲು ಧೂಪವನ್ನು ಸುಟ್ಟುಹಾಕಿ. ಈ ಪರಿಮಳಯುಕ್ತ ಹೊಗೆ ಮನೆಯಾದ್ಯಂತ ಹರಡುತ್ತಿದ್ದಂತೆ ರಾಹುವಿನ ಅಸಮತೋಲಿತ ಶಕ್ತಿಯು ಕ್ರಮೇಣ ಶಾಂತವಾಗಲು ಪ್ರಾರಂಭಿಸುತ್ತದೆ. ಇದರೊಂದಿಗೆ ಓಂ ರವೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಈ ಪರಿಹಾರವು ಮಾನಸಿಕ ಚಡಪಡಿಕೆಯನ್ನು ಬಹಳ ಮಟ್ಟಿಗೆ ಕಡಿಮೆ ಮಾಡುತ್ತದೆ. ಕೇತುವಿಗೆ ಸಂಬಂಧಿಸಿದ ಅಡೆತಡೆಗಳಿಗೆ ಮತ್ತೊಂದು ಪರಿಹಾರ. ಕೇತು ಪ್ರಸ್ತುತ ನಿಮ್ಮ ಕೆಲಸ ಮತ್ತು ಹಣಕ್ಕೆ ಸಂಬಂಧಿಸಿದ ಕ್ಷೇತ್ರಗಳ ಮೇಲೆ ಪರಿಣಾಮ ಬೀರುತ್ತಿದೆ. ಕೇತು ಬೆಳಕನ್ನು ಸಂಕೇತಿಸುತ್ತದೆ. ಪ್ರತಿದಿನ ಸಂಜೆ ತುಳಸಿ ಗಿಡದ ಬಳಿ ಅಥವಾ ಮನೆಯ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಬೆಳಗಿಸಿ. ಈ ಸಣ್ಣ ದೀಪವು ಕತ್ತಲೆ ಮತ್ತು ಗೊಂದಲವನ್ನು ಹೋಗಲಾಡಿಸುತ್ತದೆ ಮತ್ತು ಮಾತು ಮತ್ತು ನಿರ್ಧಾರಗಳನ್ನು ಸ್ಥಿರಪಡಿಸುತ್ತದೆ. ಒಂದು ನಿಶ್ಚಯದ ನಿಯಮವನ್ನು ನೆನಪಿಡಿ. ಯಾವಾಗಲೂ ಮನೆಯ ನೈಋತ್ಯ ಮೂಲೆಯನ್ನು ಸ್ವಚ್ಛವಾಗಿಡಿ. ಅಲ್ಲಿ ಕಸ ಅಥವಾ ಮುರಿದ ವಸ್ತುಗಳು ಸಂಗ್ರಹವಾಗಲು ಬಿಡಬೇಡಿ. 3ನೇ ಪರಿಹಾರ. ಫೆಬ್ರವರಿ 23ರ ನಂತರ ರಕ್ಷಣೆ. ಫೆಬ್ರವರಿ 23ರ ನಂತರ ಮಂಗಳ 4ನೇ ಮನೆಗೆ ಪ್ರವೇಶಿಸಿದಾಗ ಉಗ್ರಶಕ್ತಿ ಹೆಚ್ಚಾಗುತ್ತದೆ. ಈ ಸಮಯದಲ್ಲಿ ಹನುಮಂತ ನಿಮ್ಮ ಶ್ರೇಷ್ಠ ರಕ್ಷಕನಾಗುತ್ತಾನೆ. ಪ್ರತಿದಿನ ಬೆಳಿಗ್ಗೆ ಹನುಮಾನ್ ಚಾಲಿಸಾ ಪಠಿಸಿ ಮತ್ತು ಸಾಧ್ಯವಾದಲ್ಲಿ ಮಂಗಳವಾರದ ದಿನ ಅಗತ್ಯವಿರುವ ವ್ಯಕ್ತಿಗೆ ಸಿಹಿ ಆಹಾರವನ್ನು ನೀಡಿ. ಈ ಪರಿಹಾರವು ಹಠಾತ್ ಜಗಳಗಳು, ಭಯಗಳು ಮತ್ತು ಅಪಘಾತಗಳಿಂದ ರಕ್ಷಣೆ ನೀಡುತ್ತದೆ. 4ನೇ ಪರಿಹಾರ. ನೀರಿನ ಅಂಶವನ್ನು ಸಮತೋಲನಗೊಳಿಸುವುದು. ವೃಶ್ಚಿಕ ರಾಶಿಯು ನೀರಿನ ಅಂಶದ ಚಿಹ್ನೆ. ಮನೆಯ ಸುತ್ತಮುತ್ತ ಎಚ್ಚರಿಕೆಯಿಂದ ನೋಡಿ. ಸೋರುವ ನಲ್ಲಿ ಇದೆಯೇ? ಜ್ಯೋತಿಷ್ಯ ಮತ್ತು ವಾಸ್ತುನಲ್ಲಿ ಸೋರುವ ನೀರನ್ನು ಸಂಬಂಧಗಳು ಮತ್ತು ಸಂಪತ್ತಿನ ಸಂಕೇತವೆಂದು ಗಣಿಸಲಾಗುತ್ತದೆ. ನೀರಿನ ಸೋರಿಕೆಯಿದ್ದರೆ ಅದನ್ನು ತಕ್ಷಣ ಸರಿಪಡಿಸಿ. ಈ ಸಣ್ಣ ಹೆಜ್ಜೆ ಆರ್ಥಿಕ ಸ್ಥಿರತೆಯ ಕಡೆಗೆ ಬಹಳ ದೂರ ಹೋಗುತ್ತದೆ. ಕೊನೆಯ ಸಂದೇಶ. ಜನವರಿಯಿಂದ ಮೇ 2026ರವರೆಗಿನ ಅವಧಿಯು ರೋಲರ್ ಕೋಸ್ಟರ್ ಸವಾರಿಯಾಗಿರಲಿದೆ. ಕೆಲವೊಮ್ಮೆ ತೀವ್ರ ಏರಿಳಿತಗಳು, ಕೆಲವೊಮ್ಮೆ ಹಠಾತ್ ಕುಸಿತಗಳು. ಆದರೆ ಭಯಪಡಲು ಯಾವುದೇ ಕಾರಣವಿಲ್ಲ. ಏಕೆಂದರೆ ಶನಿದೇವರು 5ನೇ ಮನೆಯಲ್ಲಿ ಕುಳಿತು ಎಲ್ಲವನ್ನೂ ನ್ಯಾಯಾಧೀಶನಂತೆ ನೋಡುತ್ತಿದ್ದಾನೆ. ನಿಮ್ಮ ಉದ್ದೇಶಗಳು ಶುದ್ಧವಾಗಿದ್ದು ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ 4ನೇ ಮನೆಯಲ್ಲಿರುವ ರಾಹು ನಿಮಗೆ ಹಾನಿ ಮಾಡುವುದಿಲ್ಲ. ಆದರೆ ನೀವು ಊಹಿಸದ ಸಸಹವನ್ನು ನೀಡುತ್ತಾನೆ. ಈ ಮಂಜು ತೆರಗೋಗಿ ಅದರ ಹಿಂದಿನಿಂದ ಹೊಸ ಸೂರ್ಯ ಉದಯಿಸುತ್ತಾನೆ. ಮುಂದುವರೆಯಿರಿ, ನಿಲ್ಲಿಸಬೇಡಿ. ಈ ವಿವರಣಾತ್ಮಕ ವಿಶ್ಲೇಷಣೆ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಪ್ರಾಮಾಣಿಕವಾಗಿ ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವೆಂದು ಕಂಡುಬಂದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ ಮತ್ತು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರೊಂದಿಗೆ ಸೇರಿಸಿಕೊಳ್ಳಿ.
ಈ ರೀತಿಯ ಹೆಚ್ಚಿನ ಆಳ ಜ್ಯೋತಿಷ್ಯ ಚರ್ಚೆಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಾಗರೂಕರಾಗಿರಿ ಮತ್ತು ಮುಂದುವರೆಯಿರಿ. ಹೊಸ ವಿಡಿಯೋದೊಂದಿಗೆ ಶೀಘ್ರದಲ್ಲೇ ಭೇಟಿಯಾಗುತ್ತೇನೆ. ಹರ್ ಹರ್ ಮಹಾದೇವ್.